ಚೀನಾ ಯಾತ್ರಿಕ ಹುಯೆನ್ ಸಾಂಗ್ ಕಂಡ ಕರ್ನಾಟಕ 1400 ವರ್ಷಗಳ ಹಿಂದಿನ ಡೈರಿಯ ರೋಚಕ ಕತೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಭಾರತೀಯರು. ಇವತ್ತು ನಾನು ನಿಮಗೆ ಒಂದು ಟೈಮ್ ಟ್ರಾವೆಲ್ ಮಾಡಿಸೋಕೆ ಬಂದಿದ್ದೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವತ್ತಿನ ತರ ಫ್ಲೈಟ್ ಇಲ್ಲ, ಬಸ್ ಇಲ್ಲ, ಗೂಗಲ್ ಮ್ಯಾಪ್ಸ್ ಅಂತೂ ಇಲ್ವೇ ಇಲ್ಲ. ಆದ್ರೂ ಒಬ್ಬ ಮನುಷ್ಯ ಚೀನಾದಿಂದ ಸಾವಿರಾರು ಕಿಲೋಮೀಟರ್ ನಡೆದುಕೊಂಡು ಬೆಟ್ಟ ಗುಡ್ಡ ಹತ್ತಿ ನದಿ ದಾಟಿ ನಮ್ಮ ಇಂಡಿಯಾಗೆ ಬರ್ತಾನೆ. ಬರೀ ಇಂಡಿಯಾಗೆ ಅಲ್ಲ, ನಮ್ಮ ಸೌತ್ ಇಂಡಿಯಾಗೆ, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಬರ್ತಾನೆ. ಅವರೇ ಹಿಸ್ಟ್ರಿಯ ಮೋಸ್ಟ್ ಫೇಮಸ್ ಟ್ರಾವೆಲರ್, ಚೀನಾದ ಬೌದ್ಧ ಸನ್ಯಾಸಿ ಹುಯೆನ್ ಸಾಂಗ್. ಅದು 7ನೇ ಶತಮಾನ, ಅಂದ್ರೆ ಸುಮಾರು 640-641 ಇಸವಿ. ಉತ್ತರ ಭಾರತದಲ್ಲಿ ಹರ್ಷವರ್ಧನನ ದರ್ಬಾರ್ ನಡೀತಿದ್ರೆ, ದಕ್ಷಿಣದಲ್ಲಿ ನಮ್ಮ ಕನ್ನಡದ ಕಲಿ ಬಾದಾಮಿ ಚಾಲುಕ್ಯರ ಇಮ್ಮಡಿ ಪುಲಕೇಶಿಯ ಹವಾ ಇತ್ತು. ಹುಯೆನ್ ಸಾಂಗ್ ಬಂದದ್ದು ಬೌದ್ಧ ಧರ್ಮದ ಬಗ್ಗೆ ಕಲಿಯೋಕೆ. ಆದ್ರೆ ಅವರು ಬರೆದಿಟ್ಟಿರೋ ಡೈರಿ ಸಿಯೂಕಿಯನ್ನು ಓದಿದ್ರೆ ಅವರು ನಮ್ಮ ನಾಡಿನ ಫ್ಯಾನ್ ಆಗಿದ್ರು ಅಂತ ಗೊತ್ತಾಗುತ್ತೆ. ಬನ್ನಿ, ಅವರ ಕಣ್ಣಲ್ಲಿ ನಮ್ಮ ಕರ್ನಾಟಕ ಹೇಗಿತ್ತು ಅಂತ ನೋಡೋಣ. ಹುಯೆನ್ ಸಾಂಗ್ ಮಹಾರಾಷ್ಟ್ರ ಮತ್ತು ಕರ್ನಾಟಕವನ್ನು ಒಳಗೊಂಡಿದ್ದ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಕಾಲಿಡ್ತಾರೆ. ಅವರು ತಮ್ಮ ಪುಸ್ತಕದಲ್ಲಿ ಈ ಜಾಗಕ್ಕೆ ಒಂದು ಹೆಸರು ಕೊಡ್ತಾರೆ, ಮೊಹೋಲಾಚಾ. ಇದು ಬಹುಶಃ ಮಹಾರಾಷ್ಟ್ರ ಅಥವಾ ಮರಾಠವಾಡ ಕರ್ನಾಟಕದ ಒಕ್ಕೂಟ ಇರಬಹುದು. ಅವರು ಹೇಳ್ತಾರೆ, ಈ ರಾಜ್ಯವು ಸುಮಾರು 6000 ಲೀ ಚೀನಿ ಅಳತೆನಷ್ಟು ವಿಸ್ತಾರವಾಗಿದೆ. ಇಲ್ಲಿನ ಮಣ್ಣು ಫುಲ್ ರಿಚ್ ಆಗಿದೆ, ಬೆಳೆಗಳು ಸೂಪರ್ ಆಗಿ ಬೆಳೆಯುತ್ತೆ ಅಂತ. ಇಲ್ಲಿನ ರಾಜನ ಬಗ್ಗೆ ಹುಯೆನ್ ಸಾಂಗ್ ಏನಂತಾರೆ ಗೊತ್ತಾ? ರಾಜನ ಹೆಸರು ಪೊಲೆಕೇಶೆ. ಹೌದು ಫ್ರೆಂಡ್ಸ್, ಇದು ನಮ್ಮ ಇಮ್ಮಡಿ ಪುಲಕೇಶಿನೇ. ಹುಯೆನ್ ಸಾಂಗ್ ಹೇಳ್ತಾರೆ, ಈ ರಾಜ ಕ್ಷತ್ರಿಯ ಕುಲದವನು. ಇವನು ಯುದ್ಧ ಕಲೆಗಳಲ್ಲಿ ಅಂದರೆ ಮಿಲಿಟರಿ ಆರ್ಟ್ಸ್ ಗಳಲ್ಲಿ ಎತ್ತಿದ ಕೈ. ಇವನು ಎಲ್ರಿಗೂ ದಾನ ಮಾಡ್ತಾನೆ. ಆದ್ರೆ ಶತ್ರುಗಳ ವಿಚಾರದಲ್ಲಿ ಇವನು ಬೆಂಕಿ. ಉತ್ತರ ಭಾರತವನ್ನೇ ಗೆದ್ದು ಬೀಗುತ್ತಿದ್ದ ಹರ್ಷವರ್ಧನನನ್ನ ನರ್ಮದಾ ನದಿ ದಡದಲ್ಲಿ ತಡೆದು ನಿಲ್ಲಿಸಿ ಅವನನ್ನ ಸೋಲಿಸಿದ ಏಕೈಕ ವೀರ ನಮ್ಮ ಪುಲಕೇಶಿ ಅನ್ನೋದನ್ನ ಹುಯೆನ್ ಸಾಂಗ್ ಒಪ್ಪಿಕೊಳ್ತಾರೆ. ಈಗ ಮೇನ್ ಮ್ಯಾಟರ್ಗೆ ಬರೋಣ. ಹುಯೆನ್ ಸಾಂಗ್ ಅಂದಿನ ಕನ್ನಡಿಗರ ಅಥವಾ ಇಲ್ಲಿನ ಪ್ರಜೆಗಳ ಸ್ವಭಾವದ ಬಗ್ಗೆ ಸಖತ್ತಾಗಿ ಬರೆದಿದ್ದಾರೆ. ಇದನ್ನ ಕೇಳಿದ್ರೆ ನಿಮ್ಗೆ ರೋಮಾಂಚನ ಆಗುತ್ತೆ. ಪರ್ಸನಾಲಿಟಿ: ಇಲ್ಲಿನ ಜನ ಹೈಟ್ ಆಗಿದ್ದಾರೆ, ಅಂದ್ರೆ ಟಾಲ್, ಗಟ್ಟಿಮುಟ್ಟಾಗಿದ್ದಾರೆ. ಇವರು ಸಿಕ್ಕಾಬಟ್ಟೆ ಹಾನೆಸ್ಟ್ ಮತ್ತು ಸಿಂಪಲ್ ಜನ. ಸ್ವಾಭಿಮಾನ: ಹುಯೆನ್ ಸಾಂಗ್ ಹೇಳ್ತಾರೆ, ಇವರು ಸ್ವಲ್ಪ ಮುಂಗೋಪಿಗಳು. ಯಾರಾದ್ರೂ ಇವರಿಗೆ ಅವಮಾನ ಮಾಡಿದ್ರೆ ಇವರು ಸುಮ್ನೆ ಬಿಡಲ್ಲ. ಸೇಡು ತೀರಿಸಿಕೊಳ್ಳೋಕೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಆದ್ರೆ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ತಮ್ಮನ್ನೇ ತಾವು ಮರೆತು ಸಹಾಯ ಮಾಡೋಕೆ ಓಡ್ತಾರೆ. ಉಪಕಾರ ಮಾಡಿದವರನ್ನ ಇವರು ಯಾವತ್ತೂ ಮರೆಯಲ್ಲ. ಇಲ್ಲಿನ ಸೈನಿಕರ ಬಗ್ಗೆ ಅಂತೂ ಹುಯೆನ್ ಸಾಂಗ್ ಬೆರಗಾಗಿ ಹೋಗಿದ್ರು. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲಿನ 100 ಆನೆಗಳಿಗೆ ಮದ್ಯ ಅಂದ್ರೆ ಲಿಕ್ಕರ್ ಕುಡಿಸ್ತಿದ್ರಂತೆ. ಆ ಅಮಲಿನಲ್ಲಿ ಆನೆಗಳು ರಣರಂಗಕ್ಕೆ ನುಗ್ಗಿದ್ರೆ ಎದುರಾಳಿ ಸೈನ್ಯ ಧೂಳಿಪಟ ಆಗ್ತಿತ್ತು. ಅಷ್ಟೇ ಅಲ್ಲ, ಇಲ್ಲಿನ ಸೈನಿಕರು ಚಾಂಪಿಯನ್ಸ್. ಒಬ್ಬ ಸೈನಿಕ ಕೈಯಲ್ಲಿ ಬಲ್ಲೆ ಹಿಡಿದು ನಿಂತರೆ 10,000 ಶತ್ರುಗಳನ್ನ ಎದುರಿಸುವ ತಾಕತ್ತು ಅವನಿಗಿತ್ತು ಅಂತ ಹುಯೆನ್ ಸಾಂಗ್ ಬರೀತಾರೆ. ಒಂದು ಫನ್ನಿ ಮತ್ತು ಸೀರಿಯಸ್ ವಿಷಯ ಏನು ಗೊತ್ತಾ? ಯುದ್ಧದಲ್ಲಿ ಯಾರಾದ್ರೂ ಸೇನಾಪತಿ ಜನರಲ್ ಸೋತು ಬಂದ್ರೆ ರಾಜ ಅವನಿಗೆ ಮರಣದಂಡನೆ ಕೊಡ್ತಿರ್ಲಿಲ್ವಂತೆ. ಅವನಿಗೆ ಹೆಂಗಸರ ಬಟ್ಟೆ, ವುಮೆನ್ ಕ್ಲೋತ್ಸ್ ತೊಡಿಸಿ ಊರ ತುಂಬಾ ಮೆರವಣಿಗೆ ಮಾಡಿ ಅವಮಾನ ಮಾಡ್ತಿದ್ರಂತೆ. ಆ ಕಾಲದ ವೀರರಿಗೆ ಸಾವಿಗಿಂತ ಈ ಅವಮಾನವೇ ದೊಡ್ಡ ಶಿಕ್ಷೆಯಾಗಿತ್ತು. ಎಷ್ಟೋ ಜನ ಈ ಅವಮಾನ ತಡೆಯಲಾರದೆ ಸೂಸೈಡ್ ಮಾಡಿಕೊಳ್ತಿದ್ರು ಅಥವಾ ಮುಂದಿನ ಯುದ್ಧದಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಶಪಥ ಮಾಡ್ತಿದ್ರು. ಹುಯೆನ್ ಸಾಂಗ್ ಬರೀ ಕತ್ತಿವರಸೆ ನೋಡಿಲ್ಲ, ಇಲ್ಲಿನ ಬುದ್ಧಿವಂತಿಕೆಯನ್ನು ನೋಡಿದ್ದಾರೆ. ಇಲ್ಲಿನ ಜನರಿಗೆ ವಿದ್ಯೆ ಕಲಿಯೋದು ಅಂದ್ರೆ ಪ್ರಾಣ, ಫಾಂಡ್ ಆಫ್ ಲರ್ನಿಂಗ್ ಅಂತ ಅವರು ಬರೆದಿದ್ದಾರೆ. ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಸಾಮಾನ್ಯ ಜನರು, ಬೌದ್ಧ ಭಿಕ್ಷುಗಳು ವಿಜ್ಞಾನ, ಖಗೋಳಶಾಸ್ತ್ರ ಅಂದ್ರೆ ಆಸ್ಟ್ರಾನಮಿ ಮತ್ತು ಮ್ಯಾಜಿಕ್ ಅನ್ನು ಕಲಿತಿದ್ರು. ಭಾಷೆಯ ಬಗ್ಗೆ ಒಂದು ಇಂಟರೆಸ್ಟಿಂಗ್ ವಿಷಯ ಹೇಳ್ತಾರೆ. ಮಧ್ಯ ಭಾರತದ ಭಾಷೆಗಿಂತ ಇಲ್ಲಿನ ಭಾಷೆ ಮತ್ತು ಉಚ್ಚಾರಣೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಗುರುತಿಸಿದ್ರು. ಇದು ನಮ್ಮ ದ್ರಾವಿಡ ಭಾಷೆ ಅಥವಾ ಹಳೆಗನ್ನಡದ ಸ್ಪೆಷಾಲಿಟಿ ಇರಬಹುದು ಅಲ್ವಾ? ಇಲ್ಲಿ 100ಕ್ಕೂ ಹೆಚ್ಚು ಬೌದ್ಧ ಮಠಗಳಿದ್ವು, 5,000ಕ್ಕೂ ಹೆಚ್ಚು ಭಿಕ್ಷುಗಳಿದ್ರು. ಆದ್ರೆ ಅದೇ ಟೈಮಲ್ಲಿ 100ಕ್ಕೂ ಹೆಚ್ಚು ಹಿಂದೂ ದೇವಸ್ಥಾನಗಳು ಇದ್ವು. ರಾಜರು ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡ್ತಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಅದಕ್ಕೆ ಜ್ಞಾನವಂತರು ಹೇಳ್ತಾರೆ, ಭಾರತದ ಯಾವುದೇ ದೇವಾಲಯಗಳನ್ನು ಅಗೆದರೂ ಅದರ ಅಡಿಯಲ್ಲಿ ಬೌದ್ಧ ಸ್ತೂಪಗಳು ಸಿಗುತ್ತವೆ ಅಂತ. ಅಂದ್ರೆ ಭಾರತ ಬೌದ್ಧರ ನೆಲೆಯಾಗಿತ್ತು ಅನ್ನೋದನ್ನು
ನಾವೆಲ್ಲ ಒಪ್ಪಿಕೊಳ್ಳಬೇಕು. ಚಾಲುಕ್ಯರ ರಾಜಧಾನಿ ಬಿಟ್ಟು ಹುಯೆನ್ ಸಾಂಗ್ ಮುಂದೆ ಹೋಗಿದ್ದು ಎಲ್ಲಿಗೆ ಗೊತ್ತಾ? ಕೊಂಕನಾಪುರ ಅಂದ್ರೆ ಇವತ್ತಿನ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಗೆ. ಅವರು ಬನವಾಸಿನ ಹೇಗೆ ವರ್ಣಿಸ್ತಾರೆ ನೋಡಿ. ಈ ಊರು ದಟ್ಟವಾದ ಕಾಡಿನ ಮಧ್ಯೆ ಇದೆ. ಇಲ್ಲಿನ ಭೂಮಿ ಫಲವತ್ತಾಗಿದೆ. ಇಲ್ಲಿ ಬೆಲೆ ಬಾಳುವ ಮರಗಳು, ಬಹುಶಃ ಶ್ರೀಗಂಧ ಇವೆ. ಇಲ್ಲಿ ಒಂದು ದೊಡ್ಡ ಬೌದ್ಧ ಸ್ತೂಪ ಇತ್ತು. ಅದನ್ನ ಸ್ವತಃ ಸಾಮ್ರಾಟ ಅಶೋಕನೇ ಕಟ್ಟಿಸಿದ್ದ ಅಂತ ಹುಯೆನ್ ಸಾಂಗ್ ಹೇಳ್ತಾರೆ. ಈ ಸ್ತೂಪ ಕಾಲಕ್ರಮೇಣ ಬಿದ್ದು ಹೋಗಿದ್ರು ಅದು ತುಂಬಾ ಎತ್ತರವಾಗಿತ್ತು ಅಂತಾರೆ. ಒಂದು ಸೀಕ್ರೆಟ್, ಬನವಾಸಿಯ ಒಂದು ಮಠದಲ್ಲಿ ಹುಯೆನ್ ಸಾಂಗ್ ಒಂದು ವಿಶೇಷವಾದ ವಸ್ತುವನ್ನು ನೋಡ್ತಾರೆ. ಅದೇ ಸಿದ್ಧಾರ್ಥನ ಕಿರೀಟ, ಪ್ರಿನ್ಸ್ ಸಿದ್ಧಾರ್ಥಸ್ ಕ್ರೌನ್. ಗೌತಮ ಬುದ್ಧ ಸನ್ಯಾಸಿ ಆಗೋ ಮುಂಚೆ ರಾಜಕುಮಾರನಾಗಿದ್ದಾಗ ಧರಿಸಿದ ಕಿರೀಟ ಅಥವಾ ಅದರ ಪವಿತ್ರ ಪ್ರತಿಕೃತಿ ಅಲ್ಲಿತ್ತು ಅಂತಾರೆ. ಹಬ್ಬದ ದಿನಗಳಲ್ಲಿ ಜನ ಅದನ್ನು ನೋಡ್ತಿದ್ರು, ಪೂಜೆ ಮಾಡ್ತಿದ್ರು. ಬನವಾಸಿ ಆ ಕಾಲಕ್ಕೆ ಎಷ್ಟು ಇಂಪಾರ್ಟೆಂಟ್ ಪ್ಲೇಸ್ ಆಗಿತ್ತು ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿ. ಹುಯೆನ್ ಸಾಂಗ್ ಇಲ್ಲಿಂದ ವಾಪಸ್ ಚೀನಾಗೆ ಹೋದಾಗ ಬರೀ ಬೌದ್ಧ ಧರ್ಮದ ಪುಸ್ತಕಗಳನ್ನು ಮಾತ್ರ ತಗೊಂಡು ಹೋಗ್ಲಿಲ್ಲ. ನಮ್ಮ ಕನ್ನಡಿಗರ ಧೈರ್ಯ, ಇಲ್ಲಿನ ರಾಜರ ಶಕ್ತಿ, ಜನರ ಪ್ರಾಮಾಣಿಕತೆ ಮತ್ತು ವಿದ್ಯಾಭ್ಯಾಸದ ಮೇಲಿದ್ದ ಪ್ರೀತಿಯ ನೆನಪುಗಳನ್ನ ಹೊತ್ತುಕೊಂಡು ಹೋದ್ರು. ಇವತ್ತು ನಾವು ಹಿಸ್ಟರಿ ಬುಕ್ ನಲ್ಲಿ ಓದೋ ಇಮ್ಮಡಿ ಪುಲಕೇಶಿಯ ಸಾಧನೆಗಳು ಸುಳ್ಳಲ್ಲ, ಅದು ರಿಯಲ್ ಅಂತ ಪ್ರೂವ್ ಮಾಡಿದ್ದು ಈ ಚೀನಿ ಯಾತ್ರಿಕನ ಬರಹಗಳೇ. 1400 ವರ್ಷಗಳ ಹಿಂದೆಯೇ ನಮ್ಮ ನಾಡು ವಿದ್ಯೆ ಮತ್ತು ವೀರತನದ ತವರು ಆಗಿತ್ತು ಅನ್ನೋದು ನಮಗೆ ಹೆಮ್ಮೆಯ ವಿಷಯ ಅಲ್ವಾ? ಸೋ ಫ್ರೆಂಡ್ಸ್, ಇದಾಗಿತ್ತು ಹುಯೆನ್ ಸಾಂಗ್ ಕಂಡ ನಮ್ಮ ಹೆಮ್ಮೆಯ ಕರ್ನಾಟಕ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹಿಸ್ಟರಿ ಬಗ್ಗೆ ಇನ್ನೂ ತಿಳ್ಕೋಬೇಕಾ? ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ.